ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಿಂದೆ ಕೆಲವೊಂದು ಮುದ್ರೆಗಳನ್ನು ಹೇಳಿದ್ದೀನಿ. ಇಂದು ಉತ್ತಮವಾದಂಥ ಮುದ್ರೆ, ಅದ್ಭುತವಾದಂಥ ಮುದ್ರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಮುದ್ರೆ. ವಿಶೇಷವಾಗಿ ಸಂಧಿಕಾಲದಲ್ಲಿ ರೋಗ ರುಜಿನಗಳು ನಮಗೆ ಹೆಚ್ಚು ಬರ್ತಾ ಇರುತ್ತೆ, ನಮ್ಮ ಇಮ್ಯುನಿಟಿ ತುಂಬ ಪೂರಾಗಿರುತ್ತೆ. ಅದಕ್ಕಾಗಿ ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಋತುಗಳಲ್ಲಿ, ಪ್ರತಿಯೊಂದು ಕಾಲದಲ್ಲಿ, ಪ್ರತಿಯೊಂದು ಸಮಯದಲ್ಲಿ, ಎಲ್ಲ ಕಾಲದಲ್ಲಿ ಮಾಡುವಂಥ ಏಕೈಕ ಮುದ್ರೆ ಅಂತ ಹೇಳ್ಬೋದು. ಅದುವೇ ಮಹರ್ಷಿ ಮುದ್ರೆ. ಅದನ್ನು ಮಾಡುವಂಥದ್ದು ಹೇಗೆ ಎನ್ನುವಂಥದ್ದು ನೋಡೋಣ ಬನ್ನಿ. ಮೊದಲಿಗೆ ಈ ಕೈಯನ್ನು ಈ ರೀತಿ ತರುವಂಥದ್ದು ಮಾಡಿ, ಉಂಗುರ ಬೆರಳನ್ನು ಈ ರೀತಿ ಒಳಗಡೆ ಪ್ರೆಸ್ ಮಾಡಬೇಕು. ಈ ರೀತಿ ಈ ಎರಡೂ ಬೆರಳುಗಳನ್ನು ಈ ರೀತಿ ಟಚ್ ಮಾಡಬೇಕು. ಕಿರಿ ಬೆರಳು ಈ ರೀತಿ ನೇರ ಇಟ್ಕೊಂಡಿರಬೇಕು. ಇಷ್ಟೇ ಈ ಮಹರ್ಷಿ ಮುದ್ರೆ. ಈ ಮುದ್ರೆಯನ್ನು ಎರಡು ಕೈಯಲ್ಲಿ ಬೇಕಾದರೂ ಮಾಡಬಹುದು, ಒಂದು ಕೈಯಲ್ಲಿ ಬೇಕಾದರೂ ಮಾಡಬಹುದು. ಒಟ್ಟಿನಲ್ಲಿ ಹೀಗಿರಬಾರ್ದು, ಹೀಗಿರಬೇಕು, ಇಲ್ಲದೇ ಇದ್ದರೆ ಹೀಗಿರಬೇಕು. ಇಷ್ಟೇ ಈ ಮುದ್ರೆಯ ಮಾಡುವಂಥ ವಿಧಾನ. ಈ ಲಾಭಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಈ ಮಹರ್ಷಿ ಮುದ್ರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ ಬೇಗ ಹೇಳಿ.